ಈಗ ನೀವೀಗ ಬಿಟ್ಟಿ ಭಾಗ್ಯ ಅಂತ ಕರ್ನಾಟಕದ ವಿಚಾರದಲ್ಲಿ ಹೇಳ್ತೀರಿ, ಬಟ್ ಇದನ್ನೇ ನೀವು ಬೇರೆ ರಾಜ್ಯಗಳಲ್ಲಿ ಫಾಲೋ ಮಾಡ್ತಾ ಇದ್ದೀರಲ್ವಾ ಬಿಜೆಪಿ ಪಕ್ಷ ಅಂತ ಕೇಳ್ತಿದಾರೆ ಅವರು. ಯಾವುದೇ ರಾಜ್ಯ ಮಾಡಿದ್ರು ತಪ್ಪು, ನಮ್ಮವ್ರು ಮಾಡಿದ್ರು ತಪ್ಪು. ಯಾವಾಗ ಮಾಡ್ಬೋದು ಅನ್ನೋ ವಿಚಾರವನ್ನ ನೀವು ಜನಕ್ಕೆ ತಿಳಿಸ್ಬೇಕು. ನಮ್ಮ ಹತ್ರ 150 ರೂಪಾಯಿ ಇದ್ದು 100 ರೂಪಾಯಿ ಬಡ್ಜೆಟ್ಗೆ ಹೋಗಿ 50 ರೂಪಾಯಿ ಸರ್ಪ್ಲಸ್ ಇದ್ರೆ ಆವಾಗ ಮಾಡಿದ್ರೆ ತಪ್ಪಿಲ್ಲ. ಅಥವಾ 25 ರೂಪಾಯಿ ಸರ್ಪ್ಲಸ್ ಬಡ್ಜೆಟ್ ಇದ್ದು 100 ರೂಪಾಯಿ ನಮ್ಮ ಬಡ್ಜೆಟ್ ಗಾತ್ರಪ್ಪ, 25 ರೂಪಾಯಿ ಎಕ್ಸೆಸ್, ನನಗೆ 125 ರೂಪಾಯಿ ಬರ್ತಾ ಇದೆ, 25 ರೂಪಾಯಿ ನೀವು ಅವಾಗ ಖರ್ಚು ಮಾಡಿದ್ರೆ ತಪ್ಪಿಲ್ಲ. ನಿನಗೆ 80 ರೂಪಾಯಿ ಆದಾಯ ಬರ್ತಾ ಇದ್ದು ಅದರಲ್ಲಿ 40 ರೂಪಾಯಿ ನೀನು ಬಿಟ್ಟಿ ಭಾಗ್ಯಗಳಿಗೆ ಕೊಟ್ಟು ಅಭಿವೃದ್ಧಿ ಕೆಲಸ ಜೀತಗಳಿಗೆ 40 ರೂಪಾಯಿ ಕೊಟ್ರೆ ಅಭಿವೃದ್ಧಿ ಗುಂಡು ಸುನ್ನೆ ಆಗುತ್ತೆ. ಅವ್ರು ಹೇಳ್ತಾರಂತ ನಾವು ಏನು 5 ಫ್ರೀ ಸ್ಕೀಮ್ ಅನ್ನ ಕೊಟ್ಟಿದ್ದೀವಿ, ಇವರು ಪ್ರೀವಿಯಸ್ ಅಂತ ಹೇಳ್ತಾರೆ. ಆದ್ರೆ ಈಗ ಅವ್ರ ಬಿಜೆಪಿ ನಾಯಕರು ಮೋದಿ ಗ್ಯಾರಂಟಿ ಬಿಟ್ರೆ ಬೇರೆ ಏನು ಇಲ್ಲ ಅವ್ರದ್ದು ಅಂತ ಹೇಳ್ತಿದಾರೆ ಅವರು. ನಾವು ಏನು ಕೊಡಲ್ಲಪ್ಪ, ರಾಜ್ಯದ ಜನತೆ ಚೆನ್ನಾಗಿರ್ಬೇಕು, ಯುವಕರಿಗೆ ಉದ್ಯೋಗ ಸಿಗಬೇಕು, ಉದ್ಯೋಗ ಆರ್ಥಿಕವಾಗಿ ದೇಶ ಸದೃಢವಾಗಿ 12ನೇ ಸ್ಥಾನದಲ್ಲಿದ್ದ ಭಾರತ ದೇಶವನ್ನು 5ನೇ ಸ್ಥಾನಕ್ಕೆ ತಂದಿದ್ದಾರೆ, 3ನೇ ಸ್ಥಾನಕ್ಕೆ ತರಕ್ಕೆ ನೋಡ್ತಾ ಇದ್ದಾರೆ. 1ನೇ ಸ್ಥಾನದಲ್ಲಿ ಅಮೆರಿಕ ಇದೆ, 2ನೇ ಸ್ಥಾನದಲ್ಲಿ ಚೈನಾ ಇದೆ, ನಾವು 3ನೇ ಸ್ಥಾನದಲ್ಲಿ ಇವತ್ತು ಜಪಾನ್ ಇದೆ, 4ನೇ ಸ್ಥಾನದಲ್ಲಿ ಜರ್ಮನಿ ಇದೆ, ಈಗ ನಾವು 5ನೇ ಸ್ಥಾನದಲ್ಲಿ ಇದ್ದೀವಿ. ನಾನು ಕೇಳೋದು, ನೀವು ಅವರೇನು ಕಮ್ಮಿ ಮಾಡಲಿಲ್ಲ, ರಾಜ್ಯವನ್ನ ಪ್ರಗತಿಯತ್ತ ತಗೊಂಡು ಹೋಗ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ ಒಂದ್ಸಲಿ ನೋಡ್ಕೊಳ್ಳಿ, ನೀವೆಷ್ಟು ಎಲ್ಲಿದ್ದೀರಿ, ನಿಮ್ಮ ಮ್ಯಾಥಮೆಟಿಕ್ಸ್ ಕೊಡಿ ನೋಡೋಣ, ನಿಮ್ಮ ಮ್ಯಾಥಮೆಟಿಕ್ಸ್ ಕೊಡಿ. ಜಿಡಿಪಿ ನಮ್ಮ ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಹೆಚ್ಚಾಗಿತ್ತು, ಆದ್ರೆ ಮೋದಿ ಬಂದ ನಂತರ ಜಿಡಿಪಿ ಬಿದ್ದೋಗಿದೆ ಅಂತ ಹೇಳ್ತಾರೆ, ಡಾಲರ್ಸ್ ಮೌಲ್ಯ ಬಿದ್ದೋಗಿದೆ ಅಂತ ಹೇಳ್ತಾರೆ, ರೂಪಾಯಿ ಮೌಲ್ಯ ಬಿದ್ದೋಗಿದೆ ಅಂತಿದ್ದಾರೆ. ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆಯಲ್ಲಿ ಏರುಪೇರುಗಳು ಆದರೂ ಕೂಡ ನಾವೆಲ್ಲಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ರುಪಿ ಮೌಲ್ಯ ಕುಸಿಯೋದಕ್ಕೆ ಇದಕ್ಕೆ ತಾಳ ಹಾಕಕ್ಕೆ ಆಗೋದಿಲ್ಲ. ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು, ಆರ್ಥಿಕವಾಗಿ ನಾವು 5 ಟ್ರಿಲಿಯನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. 5 ಟ್ರಿಲಿಯನ್, ಈಗ 3 ಟ್ರಿಲಿಯನ್ಗೆ ಬಂದಿದ್ವಿ, 4 ಟ್ರಿಲಿಯನ್ಗೆ ಬಂದಿದ್ವಿ, 5 ಟ್ರಿಲಿಯನ್ಗೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಹತ್ರ ನೀನು ಎಷ್ಟು ಖರ್ಚು ಮಾಡ್ತಾ ಇದೆ ಅಂತ ಇಂಪಾರ್ಟೆಂಟ್ ಅಲ್ಲ, ಬೇರೆಯವ್ರ ದುಡ್ಡು ಎಷ್ಟು ಮೌಲ್ಯ ಆಗಿದೆ ಅಂತ ಗೊತ್ತಿಲ್ಲ, ಅದಲ್ಲ. ನಿಮ್ಮ ಹತ್ರ ಎಷ್ಟು ಆದಾಯ ಇದೆ, ನೀನು ಸರ್ಕಾರ ತಗೊಳ್ಳುವಾಗ ಯಾವ ಸ್ಥಿತಿಯಲ್ಲಿ ಇದೆ. ಇಡೀ ಪ್ರಪಂಚದಲ್ಲಿ 14ನೇ ಸ್ಥಾನದಲ್ಲಿದ್ದು 12ನೇ ಸ್ಥಾನಕ್ಕೆ ಬಂದಿದ್ದು, ಇವತ್ತು ನಾವು 5ನೇ ಸ್ಥಾನಕ್ಕೆ ಬಂದಿದ್ವಿ. ಅಂದರೆ ಕೇಂದ್ರ ಸರ್ಕಾರ ಸರಿಯಾಗಿ ಆಡಳಿತ ಮಾಡದೇ ಇದ್ದಿದ್ರೆ 5ನೇ ಸ್ಥಾನಕ್ಕೆ ಬರಕ್ಕೆ ಆಗ್ತಾನೆ ಇರಲಿಲ್ಲ. ನೀವು ಇದ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕತೆನೇ ಇಲ್ಲ. ಕಾಂಗ್ರೆಸ್ನವರು ಇದನ್ನು ಮಾತಾಡೋಕ್ಕೆ ಅವ್ರ ಕೈಲಿ ನೈತಿಕತೆ ಇಲ್ಲ. ಅವರು ಗೌರವಾನ್ವಿತ ದಿವಂಗತ ಮನಮೋಹನ್ ಸಿಂಗ್ ಅವ್ರಿಗೆ ಯಾವ ರೀತಿ ಕಾಂಗ್ರೆಸ್ ಮೊನ್ನೆ ನಡ್ಕೊಂಡಿದ್ದಾರೆ ನಿಮಗೆ ಗೊತ್ತಿದೆ. ಇವ್ರ ನಡವಳಿಕೆ ಗಾಂಧಿ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರಿಗೂ ರಾಜ್ಘಾಟಲ್ಲಿ ಜಾಗ ಕೊಡಬಾರ್ದು, ಡಿಲ್ಲಿಯಲ್ಲಿ ಕೊಡಬಾರ್ದು.